ಮೀಸಲಾತಿ ಕೇಳಲ್ಲ ಅಂತ ಸಿಟ್ಟು ಪರೋಕ್ಷವಾಗಿ ಸಿಟ್ಟು ವ್ಯಕ್ತಪಡಿಸಿದ್ರು. ನೋಡ್ರಿ, ಸಿದ್ದರಾಮಯ್ಯನವರು ಭಾಳ ದೊಡ್ಡ ಅಪಮಾನ ಸಮುದಾಯಕ್ಕೆ ಮಾಡ್ಯಾರ. ಬೆಳಗಾವಿಯ ಅಧಿವೇಶನ ನಡೆದಾಗ ಶಾಂತ ರೀತಿಯಿಂದ ನಡೆದಂಥ ಒಂದು ಹೋರಾಟದಲ್ಲಿ ನಮ್ಮ ಸಮುದಾಯದ ಜನರಿಗೆ ಹೀನಾಯವಾಗಿ ಹೊಡಿಸಿ ಅಪಮಾನ ಮಾಡ್ಯಾರ. ಅದಕ್ಕೆ ಅವರಿಗೆ ನಾವು ಕೇಳುವಂಥ ಮೀಸಲಾತಿ ಅಸಂವಿಧಾನಾತ್ಮಕ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ಇವತ್ತು ಮುಸ್ಲಿಮರಿಗೆ 4% ಕೊಟ್ಟಾರ, ಅದು ಅಸಂವಿಧಾನ. ಸಂವಿಧಾನದಲ್ಲಿ ಧರ್ಮದ ಆಧಾರ ಮೇಲೆ ಮೀಸಲಾತಿನೇ ಕೊಡಕ್ಕೆ ಬರೋದಿಲ್ಲ. ಇವತ್ತೇನು ಸಿದ್ದರಾಮಯ್ಯನವರು ಅದಕ್ಕೆ ಸಂವಿಧಾನಾತ್ಮಕ ಅದೇ ಅಸಂವಿಧಾನ ಐತಿ. ಮತ್ತು ಹೀನಾಯ ಹೊಡೆದಾರ, ಕೋರ್ಟ್ ಆರ್ಡರ್ ಮಾಡಿದೆ, ಅದು ತನಿಖೆ ಆಗ್ಬೇಕದು. ಮತ್ತು ಡಬಲ್ ಬೆಂಚಿಗೆ ಹೋಗಿದ್ರು, ಅಲ್ಲಿನೂ ತಿರಸ್ಕಾರ ಆಗೈತಿ. ಅಂದರೆ ಅದನ್ನು ತನಿಖೆ ಮಾಡಿಬಿಟ್ರೆ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಹಿಂದಿರುವಂಥ ನಮ್ಮ ಕನ್ನಡ ಜಾತಿಯ ಲೀಡ್ರುಗಳು ಕೂಡಿ ಷಡ್ಯಂತ್ರ ಮಾಡಿ ಈ ಸಮುದಾಯದಲ್ಲಿ ಒಕ್ಕಟ್ಟನ್ನು ಇವತ್ತು ಹೊಡಿಬೇಕಂತ ಹೇಳಿ ಹೀನಾಯವಾಗಿ ಪೊಲೀಸರಿಂದ ದುರುಪಯೋಗ ಮಾಡಿಕೊಂಡು ನಮ್ಮ ಸಮುದಾಯ ಮೇಲೆ ಏನು ಒಂದು ರೀತಿ ಹಿಂಸೆ ಮಾಡ್ಯಾರಲ್ಲ, ಅದಕ್ಕೆ ಅವ್ರು ನಾವು ಮೀಸಲಾತಿ ಕೇಳೋದಿಲ್ಲ ಅಂತ ನಾವು ನಿರ್ಣಯ ಮಾಡಿದ. ಈಗ ಮೋಹನ್ ಭಾಗವತ್ ಅವರು